ಲೂಕನು ಬರೆದ ಸುವಾರ್ತೆ ಪುಸ್ತಕ 1ನೇ ಅಧ್ಯಾಯ 73ನೇ ವಚನ. ನಮ್ಮ ವೈರಿಗಳಿಂದಲೂ ನಮ್ಮನ್ನು ದ್ವೇಷಿಸುವವರೆಲ್ಲರ ಕೈಗಳಿಂದಲೂ ನಮ್ಮನ್ನು ತಪ್ಪಿಸಿ ರಕ್ಷಿಸಿದ್ದಾನೆ. ಕರ್ತನಲ್ಲಿರುವ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸ್ತೇನೆ. ದೇವರಾಗಿರುವಂಥ ಯೇಸು ಕರ್ತನನ್ನು ಹೊಂದಿಕೊಂಡಿರುವಂಥ ನಿಮಗೆ ಈ ಲೋಕವೇ ಹಾಗೆ ಮಾಡುವಂಥದ್ದು ಹಾಗೆ ಇದೆ. ಹೌದು, ಯಾರೆಲ್ಲರೂ ಯೇಸುವನ್ನು ಹೊಂದಿಕೊಂಡು ಆತನನ್ನು ಸ್ವಂತ ರಕ್ಷಕನಾಗಿ ನಂಬಿಕೊಂಡು ಜೀವಿಸ್ತಾರೋ, ಯಾರೆಲ್ಲರೂ ಯೇಸುವನ್ನು ಸತ್ಯವಾಗಿ ಅರಿತುಕೊಂಡವರಾಗಿ ಯೇಸುವಿಗಾಗಿ ಪರಿಶುದ್ಧರಾಗಿಯೂ ಸತ್ಯವಂತರಾಗಿ ಜೀವಿಸಲಿಕ್ಕಾಗಿ ಸಮರ್ಪಿಸಿಕೊಳ್ಳುತ್ತಾರೋ, ಅವರೆಲ್ಲರನ್ನೂ ಸಹ ಒಂದಲ್ಲ ಒಂದು ವಿಧದಲ್ಲಿ ಈ ಲೋಕದಲ್ಲಿರುವಂಥ ಜನಗಳು ಸಹ ಹಾಗೆಯನ್ನು ಮಾಡುವವರಾಗಿರ್ತಾರೆ. ಇತರರು ನಿಮ್ಮನ್ನು ವೈರಿಯ ಹಾಗೆ ಯಾವಾಗಲೂ ಸಹ ಕಾಡುವವರಾಗಿರುತ್ತಾರೆ. ನಿಮ್ಮ ಜೀವಿತದಲ್ಲಿ ಇತರರಿಗೆ ಉತ್ತಮವಾದ ಸ್ಥಾನವನ್ನು ಕೊಟ್ಟಿರುವುದಾದರೂ ಇತರರು ಮಾತ್ರವೇ ನಿಮ್ಮನ್ನು ಕೀಳಾಗಿ ಕಾಣುವವರಾಗಿದ್ದಾರೆ. ಅವರಿಗೆ ನೀವು ಏನೇ ತೊಂದರೆಯನ್ನು ಕೊಡ್ತಾ ಇಲ್ಲ, ಆದರೂ ಸಹ ನಿಮ್ಮನ್ನು ಬಾಧಿಸ್ತಾರೆ, ನಿಮ್ಮ ಬಗ್ಗೆ ಮಾತನಾಡ್ತಾ ಇದ್ದಾರೆ, ನಿಮ್ಮನ್ನು ದಿನೇ ಅವರು ಕುಗ್ಗಿಸಲ್ಪಡುವವರಾಗಿ ಇದ್ದಾರೆ. ಆದರೆ ಕರ್ತನು ಹೇಳುತ್ತಾ ಇದ್ದರೆ ಅವೆಲ್ಲವುಗಳಿಂದಲೂ ಸಹ ಬಿಡಿಸುವವನು ನಾನಾಗಿದ್ದೇನೆಂಬುದಾಗಿ ಹೇಳಿ. ಹೌದು ಪ್ರಿಯರೇ, ನಮ್ಮ ವೈರಿಗಳಿಂದಲೂ ನಮ್ಮನ್ನು ದ್ವೇಷಿಸುವರೆಲ್ಲರ ಕೈಗಳಿಂದಲೂ ಸಹ ಕರ್ತನು ತಪ್ಪಿಸಿ ರಕ್ಷಿಸಲಿಕ್ಕೆ ಶಕ್ತನಾಗಿದ್ದಾರೆ. ಹಾಗಾಗಿ ನಿಮ್ಮನ್ನು ದ್ವೇಷಿಸುವಂಥವ್ರ ವಿಷಯದಲ್ಲಿ ಆಲೋಚನೆಯನ್ನು ಮಾಡುವಂಥದ್ದನ್ನೇ ಬಿಟ್ಟು ಬಿಡ್ರಿ. ಬದಲಾಗಿ ಅವರನ್ನು ಪ್ರೀತಿಸಿರಿ, ಅವರಿಗಾಗಿ ಪ್ರಾರ್ಥಿಸಿರಿ. ಸಾಧ್ಯವಾಗುವುದಾದರೆ, ಅವಕಾಶ ಸಿಗುವುದಾದರೆ ಅವರನ್ನು ಪಾಲನೆ ಮಾಡಿರಿ. ಹಾಗೆ ನೀವು ಮಾಡುವುದಾದರೆ ಅವರ ತಲೆಯ ಮೇಲೆ ಕೆಂಡವನ್ನು ಹಾಕಿದ ಹಾಗಾಗುತ್ತದೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಹಾಗಾಗಿ ನಿಮಗೆ ದೇವರು ಕೊಟ್ಟಿರುವಂಥ ಎಷ್ಟೋ ಉದ್ದೇಶಗಳು ನಿಮ್ಮ ಜೀವಿತದಲ್ಲಿದೆ. ಅವುಗಳನ್ನು ನೀವು ನೆನಪು ಮಾಡಿಕೊಳ್ಳಲಿಕ್ಕೂ ಯೋಚಿಸಲಿಕ್ಕೂ ಸಮಯವಿಲ್ಲದೆ ಇರುವಾಗ ಇತರರು ನಿಮ್ಮನ್ನು ಯಾವಾಗಲೂ ಬಾಧಿಸಿ ನಿಮ್ಮ ಮನಸ್ಸನ್ನು ಬೇರೆ ಮಾಡುವುದಕ್ಕೋಸ್ಕರವಾಗಿ ಸೈತಾನನಿಗೆ ಅವಕಾಶವನ್ನು ಕೊಡಬೇಡ್ರಿ. ನಿಮ್ಮ ಮನಸ್ಸು, ನಿಮ್ಮ ದೃಷ್ಟಿ ದೇವರ ಮೇಲಿರಲಿ. ದೇವರು ನಿಮ್ಮ ಮೇಲೆ ಇಟ್ಟಿರುವಂಥವರ ದೃಷ್ಟಿಗಳನ್ನು ಬೇರೆ ಕಡೆಗೆ ತಿರುಗಿಸಿಕೊಳ್ಳುವವರಾಗಿ ಇದ್ದಾರೆ. ನೀವಂತೂ ಕರ್ತನನ್ನು ದೃಷ್ಟಿಸಿರಿ. ನಿಮ್ಮನ್ನು ಎಲ್ಲ ವೈರಿಗಳಿಂದಲೂ ಸಹ ದೇವರು ತಪ್ಪಿಸ್ತಾರೆ, ನಿಮ್ಮನ್ನು ರಕ್ಷಿಸುವವರಾಗಿದ್ದಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಸಹೋದರ ಸಹೋದರಿಗಾಗಿ ನಾನು ಪ್ರಾರ್ಥಿಸ್ತೇವೆ. ಇವರಿರುವಂಥ ಸ್ಥಳದಲ್ಲಿ, ಕೆಲಸ ಮಾಡುವಂಥ ಸ್ಥಳದಲ್ಲಿ, ಪ್ರಯಾಣ ಮಾಡುವಂಥ ಸ್ಥಳಗಳಲ್ಲಿ ಇವರನ್ನು ಯಾರೆಲ್ಲರೂ ಬಾಧಿಸಲಿಕ್ಕೆ ಇದ್ದಾರೋ ಅಂಥವರ ಎಲ್ಲ ವೈರಿಗಳಿಂದಲೂ ನೀವು ತಪ್ಪಿಸಿ ಇವರನ್ನು ಪಾರು ಮಾಡಿ ರಕ್ಷಿಸುವುದಕ್ಕಾಗಿ ಸ್ತೋತ್ರ. ನಿಮ್ಮ ಕರಗಳಿಗೆ ಇವರನ್ನು ಒಪ್ಪಿಸಿಕೊಡುತ್ತೇನೆ, ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.